ನಂದಿನಿ ದಾರೆಗೆ ಹಾಕಿ ಸ್ಯಾರಿನ ಎಲ್ಲಿ ಪರ್ಚೇಸ್ ಮಾಡಿದ್ದು, ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಮತ್ತು ಇದು ಡಿಸೈನ್ಸ್ ಎಲ್ಲ ಎಲ್ಲಿ ಮಾಡಿಸಿದ್ದು, ಅಮೌಂಟ್ ಎಷ್ಟು ಕೊಟ್ವಿ, ಆಮೇಲೆ ನಾನು ಹಾಕೊಂಡಿದ್ದ ಸ್ಯಾರಿ ರೈಟ್ ಎಷ್ಟು, ನಾನು ಎಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿದೆ, ಮತ್ತು ನಾನು ಎಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ ಬ್ಲೌಸ್ನ ಅಂತ ನಾನು ಈ ವಿಡಿಯೋದಲ್ಲೆಲ್ಲ ಹೇಳ್ತೀನಿ. ಇದು ನಾನು ನನ್ನ ತಮ್ಮನ ಮದುವೆಯಲ್ಲಿ ಹಾಕೊಂಡಿದ್ದ ಸ್ಯಾರಿ. ನನ್ನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅಂದರೆ ನಾನು ಯಾವ ಥರ ಡಿಸೈನ್ಸಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಮತ್ತು ನನ್ನ ಹತ್ರ ಎಷ್ಟೊಂದು ಇನ್ನೂ ಸ್ಟಿಚ್ ಮಾಡಿಸ್ತಿರೋ ಸ್ಯಾರೀಸ್ ಎಲ್ಲ ಇದೆ, ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನೀವು ಡಿಸ್ಕ್ರಿಪ್ಷನ್ ನೋಡಿದ್ರೇ ಗೊತ್ತಾಗಿರುತ್ತೆ ಏನು ಈ ವಿಡಿಯೋದಲ್ಲಿ ಏನಿದೆ ಅಂತ. ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ ನಂದಿನಿ ಹಾಕ್ಕೊಂಡಿದ್ದಂತಹ ದಾರೆ ಸ್ಯಾರಿನ ಎಲ್ಲಿ ತೊಗೊಂಡಿದ್ದು, ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಎಲ್ಲಿ ಬ್ಲೌಸ್ ಡಿಸೈನ್ಸ್ ಮಾಡಿಸಿದ್ದು, ಅಮೌಂಟ್ ಎಲ್ಲ ಎಷ್ಟಾಯಿತು, ಮತ್ತು ನಾನು ಮದುವೆಯಲ್ಲಿ ಹಾಕ್ಕೊಂಡಿದ್ದ ಸ್ಯಾರಿನ ಎಲ್ಲಿ ಪರ್ಚೇಸ್ ಮಾಡಿದ್ದು, ಮತ್ತು ನಾನು ಎಷ್ಟು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿಕೊಂಡೆ, ಬ್ಲೌಸ್ ಸ್ಟಿಚಿಗೆ ಎಷ್ಟು ಅಮೌಂಟ್ ಆಯಿತು, ಮತ್ತು ಅದನ್ನು ನಾನು ಡಿಸೈನ್ಸ್ ಎಲ್ಲ ಎಲ್ಲಿ ಮಾಡಿಸ್ದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಸ್ವಲ್ಪ ಜನ ನಿಮ್ಮದು ಮನೆಯದು ಹೋಮ್ ಟೂರ್ ಮಾಡಿ ಅಂತೆಲ್ಲ ಕೇಳ್ತಿದ್ರೆ, ನಮ್ಮ ಮನೆಯೆಲ್ಲ ಹೋಮ್ ಟೂರ್ ಮಾಡುವಷ್ಟು ಎಲ್ಲ ಅಷ್ಟೊಂದೆಲ್ಲ ಮನೆ ಚೆನ್ನಾಗಿಲ್ಲ. ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಕವಿತಕ್ಕ ಅವ್ರದ್ದು ಮನೇನ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತ. ನಾನು ಲಾಸ್ಟ್ ವೀಕು ಹೋಗಿದ್ವಿ ಕವಿತಕ್ಕ ಅವ್ರ ಮನೆಗೆ, ಆವಾಗ ಅವ್ರದ್ದು ಮನೆಯದು ಹೋಮ್ ಟೂರ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವೀಕೆ ಅಪ್ಲೋಡ್ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಪಕ್ಕಾ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅವ್ರ ಮನೆಯದು ನಾನು ಫುಲ್ಲು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ಸ್ಯಾರೀಸ್ ಫುಲ್ಲು ನಾನು ಮದುವೆಗೆ ಹಾಕ್ಕೊಂಡಿದ್ದ ಸ್ಯಾರೀಸ್ ಆಗಿರ್ಬೋದು, ಜಿವೆಲ್ಸ್ ಆಗಿರ್ಬೋದು, ಗೋಲ್ಡ ಎಲ್ಲ ಆರ್ಟಿಫಿಷಿಯಲ್ಲ. ತುಂಬ ಜನ ಕೇಳ್ತಿದ್ರಿ, ನಾನು ಒಂದು ಲಾಂಗ್ ಚೈನ್ ಹಾಕ್ಕೊಂಡಿದ್ದೆ, ಅದು ಎಷ್ಟು ಕಾಸ್ಟು, ಎಲ್ಲಿ ತೊಗೊಂಡಿದ್ದು, ಮತ್ತು ಅದು ಗೋಲ್ಡಾ, ತುಂಬ ಜನ ಮೇಯ್ನ್ ಕೇಳ್ತಿದ್ದು ಇದು ಗೋಲ್ಡಾ ಅಂತ. ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ, ಗೋಲ್ಡಾ ಇಲ್ಲ ಆರ್ಟಿಫಿಷಿಯಲ್ಲ, ಎಲ್ಲಿ ತೊಗೊಂಡೆ, ಎಷ್ಟು ಕಾಸ್ಟ್ ಅಂತ. ಆಮೇಲೆ ನನ್ನ ಹತ್ರ ಒಂದಷ್ಟು ಸ್ಯಾರೀಸು ಇನ್ನೂ ಸ್ಟಿಚ್ ಮಾಡಿಸ್ತೇನೆ ಇರುವಂಥ ಸ್ಯಾರೀಸ್ ಎಲ್ಲ ಇದೆ. ನಾನು ನನ್ನ ತಮ್ಮನ ಮದುವೆನಲ್ಲೂ ಕೂಡ ಸ್ಯಾರೀಸ್ ಎಲ್ಲ ಅಷ್ಟು ತೊಗೊಂಡಿರಲಿಲ್ಲ. ನಾನು ಯಾವ ಟೈಮಲ್ಲಿ ಎಲ್ಲಿ ತೊಗೊಂಡಿದ್ದಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಇದೇ ಮೊದಲನೇ ವಿಡಿಯೋದಲ್ಲಿ ಹೇಳ್ತಿರೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಓಕೆ, ನೆಕ್ಸ್ಟ್ ಇವಾಗ ನಂದಿನಿ ಹಾಕ್ಕೊಂಡಿದ್ದು ದಾರೆ ಸ್ಯಾರಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಇವಾಗ ತೋರಿಸ್ತಿರೋದು ನಂದಿನಿ ದಾರೆಗೆ ಹಾಕ್ಕೊಂಡಿದ್ದ ಸ್ಯಾರಿ. ಒಂದೊಂದು ಸೈಡಲ್ಲಿ ಹುಡುಗನ ಮನೇಲಿ ಕೊಟ್ಟಿರೋ ಸ್ಯಾರಿನ ಹಾಕೋತಾರೆ ದಾರೆ ಟೈಮಲ್ಲಿ, ಅಂದರೆ ಮಾಂಗಲ್ಯ ಧಾರಣೆ ಮಾಡುವಾಗ. ಬಟ್ ನಮ್ಮ ಸೈಡಲ್ಲಿ ಅಪ್ಪನ ಮನೆ ಸೀರೆನೇ ಹಾಕೋಬೇಕು. ಸೊ ಇದು ನಂದಿನಿಯವ್ರ ಮನೆಯಲ್ಲಿ ಅವಳಿಗೆ ದಾರೆಗಂತ ಕೊಡಿಸಿದ ಸ್ಯಾರಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಸ್ಯಾರಿನ ದಾರೆಗೆ ಹಾಕೋತಾರೆ. ಆಮೇಲೆ ಈ ಸ್ಯಾರಿ ಪ್ರೈಸ್ ಬಂದು 17,000. ಇದನ್ನು ತಗೊಂಡಿದ್ದು ಮೈಸೂರಲ್ಲಿ ಕರ್ನಾಟಕ ಸಿಲ್ಕಲ್ಲಿ ಸ್ಯಾರಿನ ತಗೊಂಡಿದ್ದು. ಆಮೇಲೆ ನೀವು ಕುಚ್ಚು ನೋಡ್ಬೋದು, ಈ ಕುಚ್ಚಿಗೆ ಕೊಟ್ಟಿದ್ದು 500 ರೂಪಾಯಿ ಅನಿಸುತ್ತೆ. ಹೌದು, 500 ಇದು ಕುಚ್ಚು ಕೊಟ್ಟಿದ್ದು. ನಾನು ಸ್ಯಾರಿನ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ. ಆಲ್ಮೋಸ್ಟು ಎಲ್ಲರೂ ದಾರೆಗೆ ಇದೇ ಥರ ಸ್ಯಾರಿನ ಪ್ರಿಫರ್ ಮಾಡಿ ತಗೋತಾರೆ. ಚೆನ್ನಾಗಿದೆ, ಬಾರ್ಡ್ರು ಅಷ್ಟೇ. ಬ್ಲೌಸು ಸೇಮ್ ಪಿಂಕ್ ಕಲರು. ಇದು ಸ್ಯಾರಿ ಕಲರ್ ಬಂದು ಗೋಲ್ಡ್ ವಿತ್ ಕ್ರೀಮು. ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬಂದು ಸರ್ಗು ಹೆಂಗೆ ಬಂದಿದೆ ನೋಡಿ. ಆಲ್ಮೋಸ್ಟು ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ ಆಗಿರ್ಬೋದು ಮತ್ತು ಸುದರ್ಶನಲ್ಲಿ ಆಗಿರ್ಬೋದು, ದಾರೆಗಂತ ಅಂದರೆ ನನಗೆ ಗೊತ್ತಿರೋಂಗೆ ಕರ್ನಾಟಕ ಸಿಲ್ಕ್ ಇಲ್ಲ ಸುದರ್ಶನಲ್ಲಿ ಸ್ಯಾರೀಸು ತುಂಬ ಚೆನ್ನಾಗಿ ಬರ್ತವೆ. ನಾವು ನಮ್ಮ ಅಕ್ಕನ ಮದುವೆಯಲ್ಲಿ ಇಲ್ಲಿ ಸುದರ್ಶನಲ್ಲಿ ತೊಗೊಂಡಿದ್ದು, ನಂದಿನಿ ಇದನ್ನು ಕರ್ನಾಟಕ ಸಿಲ್ಕಲ್ಲಿ ತೊಗೊಂಡಿದ್ದಾರೆ. ಇದು ಬ್ಲೌಸ್ ನೋಡಿ,
ಈ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ 1000 ಕೊಟ್ಟಿದ್ದು. ಈ ಬ್ಲೌಸ್ದು ಡಿಸೈನ್ ಮಾಡಿಸೋದಕ್ಕೆ 5,500 ಕೊಟ್ಟಿದ್ದು. ಮಂಡ್ಯದಲ್ಲೇ ನಾವು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಕೂಡ ಮಂಡ್ಯದಲ್ಲೇ, ಮತ್ತು ಡಿಸೈನ್ಸ್ ಮಾಡಿಸಿದ್ದು ಕೂಡ ಮಂಡ್ಯದಲ್ಲೇ. ನೋಡ್ಬೋದು, ವಿತ್ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಅವರು 1000 ಇಸ್ಕೊಂಡಿದ್ದಾರೆ. ಮಾಮೂಲಿ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಬ್ರೈಡಲ್ಲಿಗೆ ಎಲ್ಲರೂ ಈ ಥರ ಡಿಸೈನ್ಸೇ ಪ್ರಿಫರ್ ಮಾಡ್ತಾರೆ. ನಾವು ಕೂಡ ಇದೇ ಥರ ಡಿಸೈನ್ಸ್ ಮಾಡಿಸ್ಕೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಬ್ರೈಡಲ್ಸು ಇದೇ ಥರ ಹೆವಿ ವರ್ಕ್ಸ್ನ ಪ್ರಿಫರ್ ಮಾಡೇ ಮಾಡಿಸ್ಕೋತಾರೆ. ಏನಕ್ಕಂದರೆ ಈ ಥರ ಗ್ರ್ಯಾಂಡು ವರ್ಕ್ ಮಾಡಿಸ್ಕೊಂಡ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸಿಗೆ. ಸೊ ನಾವು ಇದೇ ಥರ ಮಾಡಿಸ್ಕೊಂಡಿದ್ವಿ. ನಾನು ಆ ಮದುವೆಯಲ್ಲಿ, ನನ್ನ ತಮ್ಮನ ಮದುವೆಯಲ್ಲಿ ಹಾಕ್ಕೊಂಡಿದ್ದ ಸ್ಯಾರಿನ ನಾನು ಮದುವೆಗಂತ ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ನಾನು ಮತ್ತು ನಮ್ಮ ಚಿಕ್ಕಮ್ಮ ಮೈಸೂರಿಗೆ ಹೋಗಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 2 ವೀಕ್ಸ್ ಅಂತ ಅನ್ನುವಂಗೆ ನಾವು ಲಕ್ಷ್ಮೀ ದೇವ್ ಅಂದರೆ ವರಮಹಾಲಕ್ಷ್ಮಿಗೆ ಸ್ಯಾರಿ ತೊಗೋಬೇಕಿತ್ತು. ಅದಕ್ಕೆ ಹೋಗಿದ್ವಿ. ಅಲ್ಲಿ ನಾನು ಒಂದು 10,000 ತೊಗೊಂಡೋಗಿದ್ದೆ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನೇ ಸ್ಯಾರಿ ತೊಗೊಂಡ್ರು ನಾನು ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ನಾನು ನನ್ನ ಅಮೌಂಟಲ್ಲಿ ತೊಗೊಂಡಿದ್ರು ನಮ್ಮ ಅಮ್ಮಂಗೆ ಸ್ಯಾರಿ ಕೊಡ್ತಿದ್ದೆ. ಸೊ ನಾನು ಆಮೇಲೆ ಅಂದ್ಕೊಂಡೆ, ಇನ್ನೇನು ಮದುವೆನೂ ಹತ್ರ ಬಂತಲ್ವ, ಆಗಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು, ನವೆಂಬರಲ್ಲಿ ನನ್ನ ತಮ್ಮನ ಮದುವೆ ಇತ್ತು. ಸೊ ಮತ್ತೆ ಏನಕ್ಕೆ ಸ್ಯಾರಿಗೆ ಬಂಡವಾಳ ಹಾಕೋದು ಅಂದ್ಬಿಟ್ಟು ಒಂದೇ ಸಲ ಚೆನ್ನಾಗಿರೋ ಸ್ಯಾರಿ ತೊಗೊಬಿಡೋಣ ಅಂತ ಅಂದ್ಕೊಂಡು ಹೋದೆ. ಈ ಸಲ ನಮ್ಮ ಅಮ್ಮಂಗೆ ಕೊಡೋದೇನು ಬೇಡ, ನನಗೇನಾದ್ರು ಮ್ಯಾಚ್ ಆಗುವಂಥ ಕಲರ್ ಸಿಕ್ಕರೆ ನಾನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಹೋದ ತಕ್ಷಣ ನಾನು ಎಲ್ಲಿಗೆ ಹೋದ್ವಿ ಅಂದರೆ ಮೈಸೂರಲ್ಲಿ ಕರ್ನಾಟಕ ಸಿಲ್ಕ್ಗೆ ಹೋಗಿದ್ದು. ಸುದರ್ಶನಿಗೆಲ್ಲ ಹೋಗಿಲ್ಲ. ನಾವೆಲ್ಲ ಸುದರ್ಶನ ಅಂದರೆ ಸ್ವಲ್ಪ ಮದುವೆದು ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ತೊಗೋಬೇಕಂದ್ರೆ ಸುದರ್ಶನಿಗೆ ಜಾಸ್ತಿ ಹೋಗ್ತೀವಿ. ನಾನು ಕರ್ನಾಟಕ ಸಿಲ್ಕಲ್ಲಿ ಒಂದಿನೂ ಸ್ಯಾರಿ ತೊಗೊಂಡೇ ಇರಲಿಲ್ಲ. ಬಟ್ ಆ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಂತೂ ತುಂಬ ಜನ ಇದ್ದರು. ಅಲ್ಲಿ ಹೆಂಗೆ ಅಂದರೆ ಸ್ಯಾರೀಸ್ನೆಲ್ಲ ನೀವು ಒಂದ್ಸಲ ಫೈನಲ್ ಆದಮೇಲೆ ಅವ್ರು ಸ್ವಲ್ಪ ತೆಗೆದು ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ತೋರಿಸೋದು, ಡ್ಯಾಮೇಜ್ ಇದೆಯಾ ಅಂತ ತೋರಿಸ್ತಾರೆ ಅಷ್ಟೇ. ಫೈನಲಾಗಿ ನೀವು ಓಕೆ ಆದಮೇಲೆ. ಬಟ್ ಅಲ್ಲೆಲ್ಲ ಹೆಂಗೆ ಅಂದರೆ ರಾಶಿ ರಾಶಿ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಅಂದರೆ ಎಲ್ಲನೂ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ. ನೀವು ಹೋದ ತಕ್ಷಣ ನೀವು ನೋಡಿ ಚೂಸ್ ಮಾಡಿ, ಓಕೆ ಇದು ನಮಗೆ ಇಷ್ಟ ಆಯಿತು, ಇದು ಫೈನಲ್ ಅಂತ ಅಂದಮೇಲೆ ಅವರು ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ತೋರಿಸ್ತಾರೆ, ಮತ್ತು ಕೆಳಗಡೆ ಕಳಿಸ್ತಾರೆ. ಬಿಲ್ ಹಾಕ್ಸ್ಕೊಂಡು ಮನೆಗೆ ಬರಬೇಕು. ಈ ಸುದರ್ಶನಲ್ಲಾದರೆ ಕರ್ನಾಟಕ ಸಿಲ್ಕ್ಗೂ ಸುದರ್ಶನ್ಗೂ ತುಂಬ ವ್ಯತ್ಯಾಸ ಇದೆ. ಏನಕ್ಕಂದರೆ ಸುದರ್ಶನಲ್ಲಿ ನೀವು ಒಂದು ಸೀರೆನ ಚೂಸ್ ಮಾಡಿದ್ರು ನಮಗೆ ಓಪನ್ ಮಾಡು ಕೂಡ ತೋರಿಸ್ತಾರೆ. ನಾವು ವೇರ್ ಮಾಡಿ ನೋಡಬೇಕಂದ್ರೂ ಅಷ್ಟೇ ತೆಗಿತಾರೆ, ತೋರಿಸ್ತಾರೆ. ಮತ್ತು ಅವರೇ ಕೂಡ ವೇರ್ ಮಾಡಿ ತೋರಿಸ್ತಾರೆ, ಈ ಥರ ಕಾಣಿಸುತ್ತೆ, ಈ ಬ್ಲೌಸ್ ಈ ಥರ ಬರುತ್ತೆ ಅಂತ ಸ್ವಲ್ಪ ಸಜೆಷನ್ ಮಾಡ್ತಾರೆ. ಬಟ್ ಕರ್ನಾಟಕ ಸಿಲ್ಕಲ್ಲಿ ಹೆಂಗೆ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಕ್ರೌಡ್ ಅಂತೂ ಅದು ಯಾವತ್ತೂ ಕಮ್ಮಿನೇ ಆಗಲ್ಲ ಅಂತ ಅನಿಸುತ್ತೆ. ತುಂಬ ಜನ ಇರ್ತಾರೆ. ಆಮೇಲೆ ಅಲ್ಲಿ ಕಂಜೆಸ್ಟೆಡ್ ಜಾಗನೂ ಅಷ್ಟೇ, ತುಂಬ ಚಿಕ್ಕದು, ಜನ ಜಾಸ್ತಿ ಅಂದಾಗ ಅಲ್ಲಿ ನಾವು ಹೆಂಗೆ ಅಂದರೆ ಈಗ ಹೋದ ತಕ್ಷಣ ಯಾವ್ದಾದ್ರು ಸ್ಯಾರಿ ಸಿಕ್ಬಿಟ್ರೆ ಸಾಕು ತೊಗೊಂಡು ಹೊರಗಡೆ ಬಂದ್ಬಿಡೋಣ ಅಂತ ಅನಿಸ್ತಿರುತ್ತೆ. ಸುದರ್ಶನ್ ಥರ ಸ್ವಲ್ಪ ಸ್ಪೇಸ್ ಎಲ್ಲ ದೊಡ್ಡದು ಇಲ್ಲ, ಆಮೇಲೆ ನಮಗೆ ವೇರ್ ಮಾಡಿ ಕೂಡ ತೋರಿಸೋದು ಇಲ್ಲ. ಸರಿ ಅಂದ್ಬಿಟ್ಟು ಒಂದು ಸಲ ಹೋಗಿ ನೋಡೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಚಿಕ್ಕಮ್ಮ ಹೋಗಿದ್ವಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಅಲ್ಲಿ ನಾನು ಹೋದ ತಕ್ಷಣವೇ ಒಂದೆರಡು ಸ್ಯಾರಿ ನೋಡಲೇ ಇಲ್ಲ. ಈ ಸೀರೆ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಏನಕ್ಕಂದರೆ ನನ್ನ ತಲೆಯಲ್ಲೂ ಇತ್ತು, ನಾನು ಸೆಲ್ಫ್ ಬ್ಲೌಸ್ ಅಂದರೆ ಸ್ಯಾರಿ ಕಲರೇ ಬ್ಲೌಸ್ ಬೇಕು ಈ ಸಲ, ಬೇರೆ ಬೇರೆ ಕಲರು ಅಂದರೆ ಸ್ಯಾರಿ ಒಂಥರ ಬ್ಲೌಸ್ ಒಂಥರ ಬೇಡ, ಎರಡು ಸೆಲ್ಫ್ ಕಲರೇ ಇರಲಿ ಅಂತ ಒಂದು ಮೈಂಡ್ಸೆಟ್ ಇಟ್ಕೊಂಡು ಹೋಗಿದೆ. ಮತ್ತು ನನಗೆ ರೆಡ್ ಇಲ್ಲ ಮೆರೂನ್ನೇ ಸ್ಯಾರಿ ಬೇಕಿತ್ತು. ಸೊ ಹಂಗಾಗಿ ನಂಗೆ ಹೋದ ತಕ್ಷಣ ಈ ಥರ ಸೇಮ್ ಹಿಂಗೆ ಬಾಕ್ಸಲ್ಲಿ ಈ ಥರ ಇಟ್ಟಿದ್ರು. ಇದು ನೋಡಿದ ತಕ್ಷಣ ನನಗೆ ಬಾರ್ಡ್ರ್ ಒಂಥರ ಫುಲ್ ಗೋಲ್ಡ್ ಬಾರ್ಡ್ರ್ ಆಗಿರೋದ್ರಿಂದ ಇಷ್ಟ ಆಯಿತು ನನಗೆ. ಬಿಡು, ಯಾವಾಗಲೂ ಒಂದೇ ಥರ ಸ್ಯಾರಿ ವೇರ್ ಮಾಡೋದಕ್ಕೆ ಅಂತ ಬೇರೆ ಬೇರೆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಮತ್ತು ಮೈಂಡಲ್ಲೂ ಅಷ್ಟೇ ಇದೇ ಕಲರ್ ತೊಗೋಬೇಕಂತ ಇದ್ದೆ. ಸೊ ಹಂಗಾಗಿ ನೋಡಿದ ತಕ್ಷಣ ಓಕೆ ಇದು ನಂಗೆ ಇಷ್ಟ ಆಯಿತು, ಎತ್ತಿಟ್ಟಿರಿ ಅಂತ ನಾನು ಅಲ್ಲೇ ಇಡಿಸಿದ್ದೆ. ಆಮೇಲೆ ಇನ್ನೊಂದು ಸ್ವಲ್ಪ ಸ್ಯಾರೀಸ್ ನೋಡೋಣ, ಇಫ್ ಇನ್ ಕೇಸ್ ಇದಕ್ಕಿಂತ ನಂಗೆ ಬೇರೆ ಬೆಟರ್ ಅನಿಸಿ ಇಷ್ಟ ಆಗಿದ್ರೆ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗಲ್ಲಿ ಇದು ಬಿಟ್ಟರೆ ಯಾವುದು ಸ್ಯಾರಿ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾನು ಇದನ್ನೇ ಚೂಸ್ ಮಾಡಿ ತೊಗೊಬಂದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದಕ್ಕೆ ನಾನು ಮದುವೆನಲ್ಲಿ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ದು.
ಆಮೇಲೆ ನಾನು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇ ಸ್ವಲ್ಪ ಸ್ಯಾರೀಸ್ ನೋಡ್ತಿದ್ದೆ. ಸ್ವಲ್ಪ ಟಿಶ್ಯೂ ಸ್ಯಾರಿ ಅಂದ್ಬಿಟ್ಟು ಅವಾಗ ಬಂದಿತ್ತು ಅಂದ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ತಗೋತಿದ್ರು. ನಂಗೆ ಅದರಲ್ಲಿ ಒಂದು ಸ್ಯಾರಿ ಇಷ್ಟ ಆಯಿತು. ಸೊ ಇದನ್ನು ನಾನು ಇಟ್ಕೊಳ್ಳೋಣ, ಇನ್ನೊಂದನ್ನು ನಮ್ಮ ಅಮ್ಮಂಗೆ ಕೊಟ್ಟರಾಯಿತು. ಮತ್ತು ದೇವರಿಗೂ ಅಷ್ಟೇ ಎರಡರಲ್ಲಿ ಯಾವ್ದಾದ್ರು ಒಂದು ಇಟ್ಟು ಪೂಜೆ ಮಾಡಿದ್ರಾಯ್ತು ಅಂದ್ಕೊಂಡು 2 ಸ್ಯಾರಿ ತೊಗೊಂಡಿದ್ದೆ. ಅದು ಕೂಡ ನಾನು ನೆಕ್ಸ್ಟ್ ಇದಾದಮೇಲೆ ತೋರಿಸ್ತೀನಿ. ಸೊ ನನಗೆ ತುಂಬ ಇಷ್ಟ ಆಯ್ತಿದು. ಅದಕ್ಕೆ ನಾನು ತೊಗೊಂಡೆ, ಸ್ಟಿಚ್ ಮಾಡಿಸಿ ಮದುವೆಗೂ ಕೂಡ ವೇರ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನಂದು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಯಾರಿ ಹಾಕ್ಕೊಂಡಿದ್ದು ಪೋಸ್ಟ್ ಕೂಡ ಮಾಡಿದ್ದೀನಿ, ನೋಡಿರ್ತೀರ. ಈ ಸ್ಯಾರಿದು ಕಾಸ್ಟ್ ಬಂದು 5,500. ನೆಕ್ಸ್ಟ್ ನಾನು ಇದಕ್ಕೆ ಬ್ಲೌಸಿಗೆ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದು 550. ಇಲ್ಲೇ ಮಂಡ್ಯದಲ್ಲೇ ನಂದಿನಿ ಒಂದು ಟೈಲರ್ದು ಅಡ್ರೆಸ್ ಕೊಟ್ಟಿದ್ರು, ಅವಳು ಕೂಡ ಅಲ್ಲೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಅದಕ್ಕೆ ನಂದು ಮತ್ತು ನಮ್ಮ ಅಮ್ಮಂದು ನಾನು ಅಲ್ಲೇ ಸ್ಟಿಚ್ ಮಾಡಿಸ್ಕೊಂಡೆ. ಆ ಡಿಸೈನ್ ಮಾತ್ರ ನನಗೆ ಒಂದು ಮಂಡ್ಯದಲ್ಲಿ ಹುಡುಗಿರು ಗೊತ್ತಿದ್ರು, ಅವ್ರ ಹತ್ರ ಡಿಸೈನ್ ಮಾಡಿಸ್ಕೊಂಡು, ಅಂದರೆ ಡಿಸೈನೇ ಬೇರೆಯವ್ರ ಹತ್ರ ಮಾಡಿಸಿ ಸ್ಟಿಚ್ ಕೂಡ ಬೇರೆಯವ್ರ ಹತ್ರ, ಅಂದರೆ ಒಬ್ಬೊಬ್ಬದು ಶಾಪಲ್ಲಿ ಹೆಂಗಿರುತ್ತಂದ್ರೆ ಅವರೇ ಡಿಸೈನ್ಗೂ ಕೂಡ ಹೇಳ್ಬಿಟ್ಟು ಬಂದರೆ ಅವರೇ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರ್ತಾರೆ. ನಾನು ಹಂಗೆ ಮಾಡಿಸ್ಲಿಲ್ಲ. ಮೊದಲು ಡಿಸೈನ್ ಯಾವ್ದು ಇಷ್ಟ ಅಂತ ಹೇಳ್ಬಿಟ್ಟು ಆ ಹುಡುಗಿರಿಗೆ ತೋರಿಸ್ಬಿಟ್ಟು ಮೊದಲು ವರ್ಕ್ ಮಾಡಿಸ್ಕೊಂಡು ಆಮೇಲೆ ಬೇರೆಯವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡೆ. ನೋಡ್ಬೋದು ಡಿಸೈನ್ ಎಲ್ಲ. ನನಗೆ ಈ ಡಿಸೈನ್ನ ನಾನು ಪೋಸ್ಟ್ ಮಾಡುವಾಗ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಲೈಟ್ ಪಿಂಕ್ ಕಲರಿಗೆ ಈ ಕಲರ್ ಬ್ಲೌಸ್ ಬಂದಿತ್ತು. ಅವರು ಸೇಮ್ ಇದೇ ಥರ ಡಿಸೈನ್ ಮಾಡಿದರು. ಆ ಬ್ಲೌಸ್ದು ಡಿಸೈನ್ ನನಗೆ ತುಂಬ ಇಷ್ಟ ಆಗಿಬಿಟ್ಟು ನಾನು ಅದೇ ಥರ ಮಾಡಿಸ್ಕೋಬೇಕು ಅಂದ್ಬಿಟ್ಟು, ಯಾಕಂದರೆ ಅವ್ರದ್ದು ಸ್ಯಾರಿದು ಬ್ಲೌಸ್ ಕಲರು ಮತ್ತು ನಂದು ಬ್ಲೌಸು ಎರಡೂ ಒಂದೇ ಕಲರ್ ಇತ್ತು. ಸೊ ಆಮೇಲೆ ನಂದು ಸ್ಯಾರಿದು ಬಾರ್ಡ್ರು ಕೂಡ ಗೋಲ್ಡೇ ಇತ್ತಲ್ವ, ಸೊ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಲೈಟ್ ಪಿಂಕು, ಸ್ವಲ್ಪ ಮಧ್ಯದಲ್ಲಿ ಗೋಲ್ಡ್ ಲೈನ್ಸ್ ಎಲ್ಲ ಬಂದಿತ್ತು, ಆ ಥರ ಸ್ಯಾರಿ. ಅವರಿಗೆ ಸೇಮ್ ಇದೇ ಕಲರ್ ಬ್ಲೌಸು, ಅವರು ಕೂಡ ಸೇಮ್ ಇದೇ ಥರ ಗೋಲ್ಡ್ ಸ್ಟೋನ್ಸ್ ಯೂಸ್ ಮಾಡಿ ಡಿಸೈನ್ ಮಾಡಿಸ್ಕೊಂಡಿದ್ರು. ನನಗೂ ಅಷ್ಟೇ, ನಂದು ಗೋಲ್ಡ್ ಬಾರ್ಡ್ರ್ ಆಗಿರೋದ್ರಿಂದ ನನಗೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಬಂದು ಹ್ಯಾಂಡ್ ವರ್ಕೆ ಮಾಡಿಸ್ಕೊಂಡೆ. ಇದಕ್ಕೆ ಒಂದು ನಾನು 2500 ರೇಂಜಿಗೆ ಕೊಟ್ಟಿದ್ದು ಅಮೌಂಟು ಈ ಡಿಸೈನ್ಸ್ಗೆಲ್ಲ. ಬ್ಲೌಸು ಅಷ್ಟೇ, ಇಲ್ಲಿ ನೋಡ್ಬೋದು ಬ್ಲೌಸಲ್ಲಿ ಫುಲ್ಲು ಫಿನಿಶಿಂಗು ಯಾವ ಥರ ಬಂದಿದೆ ಅಂತ. ಇದು ಅದು ಅಷ್ಟೇ ಇದೇ ಥರ ಫಿನಿಶಿಂಗ್ ಬಂದಿತ್ತು. ನನಗೆ ಇದೇ ಥರ ಬೇಕಂದ್ಬಿಟ್ಟು ಮಾಡಿಸ್ಕೊಂಡೆ. ತುಂಬ ಇಷ್ಟ ಆಯಿತು ನನಗೆ ಈ ಬ್ಲೌಸು. ನೋಡ್ಬೋದು ಇದು ಬ್ಯಾಕ್ ಸೈಡು ಈ ಥರ ಕಾಣಿಸುತ್ತೆ, ಫ್ರಂಟು ಬಂದು ಇದ್ರದ್ದು ಸ್ಯಾರಿ ಪೋಸ್ಟ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೋಡ್ಬೋದು ಫ್ರಂಟು ಈ ಥರ ಬರುತ್ತೆ. ಆ್ಯಂಡ್ ತೋಳು ಬಂದು ಈ ಥರ. ನಾನು ಇದಕ್ಕೆ ಡಿಸೈನಿಗೆ 2,500 ಕೊಟ್ಟೆ, ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 550 ಕೊಟ್ಟೆ. ಆಮೇಲೆ ಇಲ್ಲಿ ಸೀರೆಗೆ ನಾನು ಕುಚ್ಚು ಕೂಡ ಮಾಡಿಸಿದ್ದೆ, ತೋರಿಸ್ತೇನೆ. ನೋಡ್ಬೋದು ಕುಚ್ಚು. ಇದಕ್ಕೆ ನಾನು 350 ಕೊಟ್ಟು ಕುಚ್ಚು ಹಾಕ್ಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ ಸೀರೆ. ಒಂಥರ ಇದೆ ಹೆಂಗೆ ಅಂದರೆ ಫುಲ್ಲು ಸಾಫ್ಟ್ ಇಲ್ಲ ಸ್ಯಾರಿ, ಸ್ವಲ್ಪ ರಫ್ ಥರ ಇದೆ, ಬಟ್ ವೇರ್ ಮಾಡಿದ್ರಂತೂ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಚೂಸ್ ಮಾಡಿ ತೊಗೊಂಡಿರೋಂಥ ಸ್ಯಾರಿ, ಸಖತ್ ಇಷ್ಟ ಆಯಿತು. ಆ್ಯಂಡ್ ನಾನು ಅವತ್ತು ಸೇಮ್ ಡೇನೇ ನಾನು ಇನ್ನೊಂದು ಟಿಶ್ಯೂ ಥರ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಕೂಡ ಇವಾಗ ತೋರಿಸ್ತೀನಿ. ಆ್ಯಂಡ್ ನಾನು ಹೇಳ್ದೆ ಅಲ್ವಾ ಮದುವೆಗೆ ಹಾಕ್ಕೊಂಡಿದ್ದು ಸ್ಯಾರಿ ಇವಾಗ ತೋರಿಸಿದ್ನಲ್ಲ, ಸೇಮ್ ಡೇನೇ ನಾನು ಇದೊಂದು ಸ್ಯಾರಿ ತೊಗೊಂಡಿದ್ದೆ. ಇದಕ್ಕೆ ಏನಂತಾರಂತ ಅಷ್ಟು ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೆಲ್ಲ ಸಾಫ್ಟ್ ಟಿಶ್ಯೂ ಸ್ಯಾರಿ ಅಂತಲೇ ಹೇಳ್ತಿದ್ರು, ತುಂಬ ಜನ ತಗೋತಿದ್ರು. ಸೊ ನಾನು ನನಗೆ ಏನೋ ಈ ಕಲರ್ ಇಷ್ಟ ಆಯಿತು. ಈ ಕಲರ್ ಇಷ್ಟ ಆಗಿಬಿಟ್ಟು ಈ ಥರ ಡಿಸೈನ್ಸಲ್ಲೇ ಐ ಥಿಂಕ್ 20,000, 25,000, 15,000ಕ್ಕೆಲ್ಲ ಒಳ್ಳೆ ಧಾರೆ ಮೂರ್ತು ಸ್ಯಾರಿಗಳೇ ಇವಾಗ ಎಲ್ಲರೂ ವೇರ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ಈ ಥರ ಸ್ಯಾರೀಸೇ ವೇರ್ ಮಾಡ್ಕೊಂಡಿರೋ ಪೋಸ್ಟ್ಗಳು ಜಾಸ್ತಿ ಬರ್ತಿರುತ್ತೆ. ಅಂದರೆ ಮೂರ್ತು ಟೈಮಲ್ಲಿ ಹುಡುಗಿರು
ತುಂಬ ಕಾಸ್ಟ್ಲಿ ಅಂದರೆ ಒಂದು 15,000-20,000 ಒಳಗಡೆ ಈ ಥರ ಒಳಗಡೆ ಎಲ್ಲ ಏನೇನು ಡಿಸೈನ್ಸ್ ಇದೆ ಈ ಥರ ಡಿಸೈನ್ಸಲ್ಲೇ ಇದು ಬಂದು ತುಂಬ ಕಮ್ಮಿ, ಇದು ಅಂದರೆ 2,500 ಅಷ್ಟೇ ಸ್ಯಾರಿ. ಸೇಮ್ ಡಿಸೈನ್ಸು ಸೇಮ್ ಕಲರಲ್ಲೇ 3 ಸ್ಯಾರೀಸ್ ಎಲ್ಲ ಬರ್ತಿದೆ. ಅದಂತೂ ಒಂದು 20,000-25,000 ಎಲ್ಲ ಆಗುತ್ತೆ. ಬಟ್ ನಾನು ಇದಕ್ಕೆ ಕೊಟ್ಟಿದ್ದು 2,500. ಸೇಮ್ ಡೇನೇ ಕರ್ನಾಟಕ ಸಿಲ್ಕಲ್ಲೇ ತುಂಬ ಜನ ತಗೋತಿದ್ರು. ತುಂಬ ಕಲರ್ಸ್ ಕೂಡ ಇತ್ತು. ನನಗೆ ಈ ಕಲ್ಲರು ಇಷ್ಟ ಆಯಿತು. ನಮ್ಮ ಅಮ್ಮಂಗೆ ಅಂದ್ಬಿಟ್ಟು ನಾನು ಇದನ್ನು ತಗೊಂಡೆ. ಆಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ದೇವರಿಗೆ ಇದೇ ಸ್ಯಾರಿನ ಇಟ್ಟು ಪೂಜೆ ಮಾಡಿದ್ದು. ಇದನ್ನು ನಾನು ನೆಕ್ಸ್ಟ್ ಇವಾಗ ನಮ್ಮ ಮಾವನ ಮಗಂದು ಮದುವೆ ಇದೆ, ಅವಾಗ ವೇರ್ ಮಾಡಿ ಪೋಸ್ಟ್ ಮಾಡ್ತೀನಿ. ಇದಕ್ಕೆ ನೀವು ನೋಡ್ಬೋದು, ಇವಾಗ ಸ್ಯಾರೀಸ್ ತೊಗೊಂಡಾಗ ನಮಗೆ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸ್ಬೇಕು ಮತ್ತು ಯಾವ ಥರ ಕುಚ್ಚು ಕಟ್ಸ್ಬೇಕಂತ ತುಂಬ ಕನ್ಫ್ಯೂಷನ್ಸ್ ಇರ್ತವೆ. ನಾನು ಒಂದು ಮಂಡ್ಯದಲ್ಲಿ ಈ ಡಿಸೈನ್ಸ್ ಎಲ್ಲ ಬ್ಲೌಸ್ದು ಡಿಸೈನ್ಸ್ ಎಲ್ಲ ಮಾಡಿಸ್ತೀನಲ್ವ, ಅವರು ನನಗೆ ಹೇಳಿದ್ರು, ಅಕ್ಕ ನೀವು ಸ್ಯಾರಿ ಕಲರೇ ಕುಚ್ಚು ಹಾಕ್ಸ್ಕೋಬೇಡಿ, ಈ ಥರ ಸ್ವಲ್ಪ ಮಲ್ಟಿ ಕಲರು ಹಾಕ್ಸಿ ನೋಡಿ ಒಂದ್ಸಲ ಅಂತ. ಸೊ ನೋಡಿ, ಈ ಸ್ಯಾರಿನಲ್ಲಿ ನನಗೆ ಪಿಂಕ್ ಎಲ್ಲೂ ಬಂದಿಲ್ಲ, ಬಟ್ ನಾನು ಪಿಂಕದು ಕುಚ್ಚು ಹಾಕ್ಸ್ಕೊಂಡಿದ್ದೀನಿ. ಮತ್ತು ಗೋಲ್ಡು ಅಷ್ಟೇ, ಅಷ್ಟು ಡಾರ್ಕ್ ಗೋಲ್ಡ್ ಬಂದಿಲ್ಲ ನಂದು. ಇಲ್ಲೆಲ್ಲ ಇರೋದು ಸ್ವಲ್ಪ ಸಿಲ್ವರ್ ಕಲರ್ ಬಂದಿರೋದು. ಅಂದರೆ ಸ್ಯಾರಿ ಬಂದು ಗೋಲ್ಡಿಶ್ ಇದೆ, ಬಟ್ ಎಲ್ಲೂ ಅದು ಒಳಗಡೆ ಎಲ್ಲೂ ಗೋಲ್ಡ್ ಕಲರ್ ಇಲ್ಲ, ಎಲ್ಲ ಸಿಲ್ವರ್ದೇ ಬಂದಿರೋದು ಥ್ರೆಡ್ ಎಲ್ಲ. ಬಟ್ ನಾನು ಇಲ್ಲಿ ನೋಡ್ಬೋದು ಮಲ್ಟಿ ಕಲರ್ಸ್ ಹಾಕ್ಸ್ಕೊಂಡಿದ್ದೀನಿ. ಇದು ಬಂದು ಒಂದು ಸ್ಕೈ ಬ್ಲೂ ಆಗಿರ್ಬೋದು, ಪಿಂಕ್ ಮತ್ತು ಗೋಲ್ಡು. ನಾನು ಒಂದು ಡಿಸೈನ್ ತೋರಿಸಿದ್ದೆ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ. ಅವರು ಅಷ್ಟೇ ಈ ಡಿಸೈನ್ಸ್ ಎಲ್ಲ ಬಂದು ಅವರು ಬೇರೆ ಬೇರೆ ಕಲರ್ಸ್ ಎಲ್ಲ ಯೂಸ್ ಮಾಡಿ ಬ್ಲೌಸಿಗೆ ಡಿಸೈನ್ಸ್ ಮಾಡಿಸ್ಕೊಂಡಿದ್ರು. ಸೊ ಅವರು ಹೇಳಿದ್ರು, ನೀವು ಇದೇ ಥರ ಮಾಡಿಸ್ಕೊಳ್ಳಿ ಈಗ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಅದು ಹಿಂದೆದು ಬ್ಲೌಸ್ ಹಿಂದೆ ಡಿಸೈನ್ನ ತೋರ್ಸೋಕ್ಕೆ ಅಂತ ಹೋಗಿ ಅವರು ಕೂಡ ಇದೆಲ್ಲ ಅಬ್ಸರ್ವ್ ಮಾಡಿ ಹುಡುಗಿರು, ನಾನು ಸೇಮ್ ನಿಮ್ಗೆ ಇದೇ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಈ ಸೀರೆನಲ್ಲಿ ಎಲ್ಲೂ ಸ್ಕೈ ಬ್ಲೂ ಇಲ್ಲ, ಎಲ್ಲೂ ಪಿಂಕ್ ಕಲರ್ ಇಲ್ಲ, ಎಲ್ಲೂ ಗೋಲ್ಡ್ ಇಲ್ಲ, ಬಟ್ ನಾನು ಎಲ್ಲನೂ ಯೂಸ್ ಮಾಡಿ ಡಿಸೈನ್ಸ್ ಮಾಡಿಸಿದ್ದೀನಿ. ಐ ಥಿಂಕ್ ಇದೇ ಫಸ್ಟ್ ಸ್ಯಾರಿ ಈ ಥರ ಮಾಡಿಸ್ಕೊಂಡಿರೋದು. ನೋಡಬೇಕು ವೇರ್ ಮಾಡಿದಾಗ ಹೆಂಗೆ ಕಾಣಿಸುತ್ತಂತ. ನೆಕ್ಸ್ಟು ನಾನು ಏಪ್ರಿಲ್ 17th ನಮ್ಮ ಮಾವನ ಮಗಂದು ಮದುವೆ ಇದೆ, ಆ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡ್ತೀನಿ. ನೋಡ್ಬೋದು ಹಿಂದೆ ನಾನು ಈ ಥರ ನೆಕ್ಗೆ ದಾರ ಕೊಡಿಸಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ಈ ಡಿಸೈನ್ಗೆ ನಾನು ಐ ಥಿಂಕ್ 1,800 ಕೊಟ್ಟಿದ್ದು ಅನಿಸುತ್ತೆ. ಬ್ಲೌಸು ಅಷ್ಟೇ ಸೇಮ್ ಅದೇ ಥರ ಬ್ಲೌಸು. ಇಲ್ಲಿ ಮಾಮೂಲಿ ಬ್ಲೌಸು ಎಂಡಲ್ಲಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ನೋಡಿ, ನೀವು ಯಾರಾದರೂ ಈ ಥರ ಸ್ಟಿಚ್ ಮಾಡಿಸ್ಬೇಕಂದ್ರೆ ಮೊದಲು ಟೈಲರು ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಅವರು ಹೇಳಿದ್ಮೇಲೆ ಸ್ವಲ್ಪ ಅಂದರೆ ಈ ಥರ ಅವ್ರ ಹತ್ರ ಸ್ವಲ್ಪ ಸಜೆಷನ್ ತೊಗೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರು ತುಂಬ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿರ್ತಾರೆ, ಡಿಸೈನ್ ಮಾಡ್ತಿರ್ತಾರಲ್ವ. ಸೊ ಅವ್ರ ಹತ್ರ ಕೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಅವ್ರ ಹತ್ರ ಕೇಳಿ ಫಸ್ಟ್ ಸ್ಯಾರಿ ಈ ಥರ ಮಲ್ಟಿ ಕಲರ್ಸ್ ಯೂಸ್ ಮಾಡಿಸಿ ಡಿಸೈನ್ ಮಾಡಿಸ್ಕೊಂಡಿರೋದು. ವೇರ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ, ನಾನು ಆಲ್ರೆಡಿ ಒಂದು ಸಲ ಸೆಲ್ಫ್ ವೇರ್ ಅಂದರೆ ಸುಮ್ಮನೆ ಮಾಡಿದ್ದೆ ಹೆಂಗೆ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡೋಣ ಮದುವೆಗೆ ವೇರ್ ಮಾಡ್ತೀನಲ್ವ ಹೆಂಗೆ ಕಾಣಿಸುತ್ತಂತ ನಾನು ಪೋಸ್ಟ್ ಮಾಡ್ತೀನಿ. ಇದು ಒಂದು ಬ್ಲೌಸ್ಗೆ ನಾನು ಸ್ಟಿಚ್ ಮಾಡೋದಕ್ಕೆ 500 ಕೊಟ್ಟೆ. ಈ ಡಿಸೈನ್ ಮಾಡೋದಕ್ಕೆ ಬ್ಲೌಸ್ದು ಈ ಡಿಸೈನ್ಸ್ ಎಲ್ಲ ಮಾಡಿಸೋದಕ್ಕೆ ಮತ್ತು ಕುಚ್ಚಿಂದ ಸೇರಿ ಡಿಸೈನ್ಗೆ 1,800 ಕೊಟ್ಟೆ, ಕುಚ್ಚಿಗೆ 250 ರೂಪಾಯಿ ಕೊಟ್ಟೆ, ಮತ್ತು ಬ್ಲೌಸ್ ಸ್ಟಿಚ್ಗೆ 500. ಸ್ಯಾರಿದು 2,500. ಸ್ಯಾರಿ ಬಂದು 2,500 ಈ ಥರ ಸ್ಯಾರಿ. ಈ ಕುಚ್ಚಿಗೆ ನಾನು 250 ರೂಪಾಯಿ ಕೊಟ್ಟೆ. ಸೊ ವೇರ್ ಮಾಡಿದಾಗಲೇ ಗೊತ್ತಾಗುತ್ತೆ ಹೆಂಗೆ ಕಾಣಿಸುತ್ತಂತ. ಇದು ಫುಲ್ ಒಂಟಿ ಪಿನ್ ಮಾಡಿಕೊಂಡ್ರೆ ಈ ಸ್ಯಾರಿ ಅಂತೂ ಮಸ್ತ್ ಬರುತ್ತೆ. ನನಗೆ ಸಖತ್ ಇಷ್ಟ ಆಯಿತು. ನಮ್ಮ ಅಮ್ಮಂಗೆ ಅಂತ ತಂದುಬಿಟ್ಟು ನಾನೇ ಸ್ಟಿಚ್ ಮಾಡಿಸ್ಕೊಬಿಟ್ಟಿದ್ದೀನಿ. ಇದೆಲ್ಲ ಸದ್ಯಕ್ಕೆ ಇವಾಗ ನೆಕ್ಸ್ಟು ಅಪ್ಕಮಿಂಗ್ ನಮ್ಮ ಮಾವನ ಮಗನ ಮದುವೆ ಇದೆ, ಆವಾಗ ವೇರ್ ಮಾಡ್ತೀನಿ. ಇನ್ನು ಸ್ಟಿಚ್ ಮಾಡಿಸ್ತಿರುವಂಥ ಸ್ಯಾರೀಸ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಏನಕ್ಕಂದರೆ ವಿಡಿಯೋ ಫುಲ್ಲು ಲೆಂತ್ ಆಯಿತು. ಸೊ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನಾನು ಸ್ಟಿಚ್ ಮಾಡಿಸ್ತಿರುವಂಥ ಸ್ಯಾರೀಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.